ಸೀಸ್ ಮಾಡಿ. ಹನುಮ ದುರ್ಗೋಜಿವ್ರೆ, ರಾಜು ಮರ್ಡರ್ ಪ್ಯೂರ್ಲಿ ಪರ್ಸನಲ್ ಅಂತ ಹೇಳ್ತೀರಿ. ರಾಜು ಮರ್ಡರ್ಗೆ ಸಂಬಂಧಪಟ್ಟ ವಿಷಯಗಳು ಈ ಭೂ ಅಕ್ರಮಗಳ ಫೈಲ್ ಯಾಕಿರುತ್ತೆ? ರಾಜು ಡೈವರ್ಸ್ ಕೊಡಲ್ಲ ಪ್ರಜ್ಞಾಗೆ ಅಂದಿದ್ದಾಗಲೇ, ಅಥವಾ ಡಾಕ್ಟರ್ ಜೊತೆ ದೇಶಪಾಂಡೆ ಅವರು ಪ್ರಜ್ಞಾ ಮದುವೆ ಮಾಡಿಸ್ಬೇಕು ಅಂತಿದ್ದಾಗಲೇ ಈ ಭೂ ಅಕ್ರಮಗಳ ಫೈಲ್ನಲ್ಲಿ ಇರುತ್ತಾ? ಇದನ್ನು ಯಾಕೆ ಸೀಸ್ ಮಾಡಿ? ಮರ್ಡರ್ಗೆ ಸಂಬಂಧಪಟ್ಟ ವಿಚಾರಗಳು ಈ ಫೈಲ್ನಲ್ಲಿರಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಯಾರ ಆಸ್ತಿಯನ್ನು ಕಾಪಾಡೋದಕ್ಕೋಸ್ಕರ ನೀವು ಆ ಫೈಲ್ಗಳನ್ನ ಆಯೋಗದ ಆಫೀಸ್ನಿಂದ ಶಾಶ್ವತವಾಗಿ ನೀವು ತೆಗೆದು ಬಿಟ್ರಿ, ಮರ್ಡರ್ ತನಿಖೆ ನೆಪದಲ್ಲಿ ಅಂತ ಹೇಳ್ತೇನೆ. ಇಲ್ಲ, ಸುಳ್ಳು ಸುಳ್ಳು ಅಂತ ನಾ ಹೇಳ್ತೀನಿ. ಇಲ್ಲ ಹಾಗಿದ್ರೆ ಹೇಳಿ, ಮತ್ತೆ ಕೊಲೆಗೆ ಯಾವ ರೀತಿಯೂ ಸಂಬಂಧ ಇಲ್ಲದೆ ಇರುವಂತ ಫೈಲ್ಗಳನ್ನ ಯಾಕೆ ಆಯೋಗದ ಆಫೀಸಿಂದ ಸೀಸ್ ಮಾಡಿ? ಅದು ಭೂ ಅಕ್ರಮಗಳನ್ನ ಮಾಡಿದವರನ್ನ ದೇಶಪಾಂಡೆ ಅವರು ಹಿಡಿತಿದ್ದಾರೆ ಅಂತ, ಅವ್ರ ಮೇಲಿನ ದ್ವೇಷಕ್ಕೆ ರಾಜುನ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಅನಿಸ್ತು. ಅದನ್ನ ಸ್ಟಡಿ ಮಾಡೋದಕ್ಕೆ ಅಂತ ಆ ಫೈಲ್ನ ಸೀಸ್ ಮಾಡಿದೆ. ಗುಡ್ ಗುಡ್. ಇನ್ನೊಂದ್ಸರಿ ಹೇಳಿ, ಇನ್ನೊಂದ್ಸರ್ತಿ ಹೇಳಿ. ದೇಶಪಾಂಡೆಯವರು ಭೂಮಾಫಿಯಾದವರ ಅಕ್ರಮಗಳನ್ನ ಹಿಡಿತಾ ಇದ್ರು. ಆ ದ್ವೇಷಕ್ಕೆ ಯಾರಾದರೂ ರಾಜು ಕೊಲೆ ಮಾಡಿಸಿರಬಹುದಾ ಅನ್ನೋ ಆಂಗಲ್ ನ ಸ್ಟಡಿ ಮಾಡೋದಕ್ಕೆ ಆ ಫೈಲ್ಗಳನ್ನು ತಗೊಂಡು ಹೋದೆ ಅಂತ ಹೇಳ್ತಿದ್ದೀರಿ ಅಲ್ಲ? ಹೌದು. ನಮ್ಮ ಕೇಸು ಅದೇ. ಭೂಮಾಫಿಯಾದವರು ಯಾರೋ ರಾಜು ಕೊಲೆ ಮಾಡಿಸಿರ್ಬೇಕು ಅಂತ. ಆಮೇಲೆ ನೀವು ಈ ಆಂಗಲ್ ನಿಂದ ಸ್ಟಡಿ ಮಾಡಿದಾಗ ಫೈಲ್ಗಳಲ್ಲಿ ಯಾರಾದ್ರೂ ಕೊಲೆ ಮಾಡಿಸಿರಬಹುದು ಅಂತ ಅನ್ನಿಸ್ತಾ ನಿಮಗೆ? ಇಲ್ಲ, ಅಷ್ಟರೊಳಗೆ ದೇಶಪಾಂಡೆ ಅವರೇ ರಾಜುನ ಕೊಲೆ ಮಾಡ್ಬಿಟ್ಟಿದ್ದಾರೆ ಅನ್ನೋದಕ್ಕೆ ಪ್ರೂಫ್ ಸಿಕ್ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡ್ಬಿಟ್ಟಿದ್ನಲ್ಲ, ಅದಕ್ಕೆ ಅದರ ಅವಶ್ಯಕತೆ ಬೀಳಲಿಲ್ಲ. ಸೊ ಆ ಫೈಲ್ಗಳ ಅವಶ್ಯಕತೆ ಆಮೇಲೆ ಇಲ್ಲ ಅಂತ ನಿಮ್ಗೆ ಅನಿಸ್ತು? ಹೌದು. ಆಮೇಲೆ ಆ ಫೈಲ್ಗಳ ಅವಶ್ಯಕತೆ ಇಲ್ಲ ಅಂತ ನಿಮ್ಗೆ ಅನಿಸಿದ ಮೇಲೆ ಆ ಫೈಲ್ಗಳನ್ನ ಆಯೋಗಕ್ಕೆ ಏನಾದರೂ ರಿಟರ್ನ್ ಮಾಡಬೇಕು? ಅದು ಇಲ್ಲ. ಯಾಕೆ ಮಾಡಲಿಲ್ಲ? ನಿಮಗೆ ಆಮೇಲೆ ಅವಶ್ಯಕತೆ ಇಲ್ಲ ಫೈಲ್ಗಳು ಅಂದಮೇಲೆ ಆಯೋಗಕ್ಕೆ ರಿಟರ್ನ್ ಮಾಡಬೇಕಾಗಿತ್ತಲ್ವಾ ಫೈಲ್ಗಳನ್ನ? ಅದು ಟೈಮ್ ಆಗಲಿಲ್ಲ. ಟೈಮ್ ಆಗಲಿಲ್ಲ? ಆಗಸ್ಟ್ನಿಂದ ಇಲ್ಲಿವರೆಗೂ ಟೈಮ್ ಆಗಲಿಲ್ವಾ? 5 ತಿಂಗಳಾಯ್ತು ದುರ್ಗೋಜಿವ್ರೆ. 5 ತಿಂಗಳಿನಿಂದ ನಿಮಗೆ ಬೇಡದೇ ಇರೋ ಫೈಲ್ಗಳನ್ನ ಆಯೋಗಕ್ಕೆ ರಿಟರ್ನ್ ಮಾಡೋಷ್ಟು ಟೈಮ್ ಸಿಗಲಿಲ್ವಾ? ರಿಟರ್ನ್ ಮಾಡಬಾರದು ಅಂತಲೇ ನಿಮ್ಮ ಉದ್ದೇಶ ಇದ್ದದ್ದು. ಭೂ ಅಕ್ರಮಗಳು ಮಾಡಿದವ್ರಿಗೆ ನೀವು ರಕ್ಷಣೆ ಕೊಡ್ತಾ ಇದ್ದೀರಿ. ಭೂ ಅಕ್ರಮಗಳ ಮಾಡಿದವರ ಫೈಲ್ಗಳು ಆಯೋಗದ ಆಫೀಸ್ನಲ್ಲಿದ್ದರೆ ಅವರಿಗೆ ತೊಂದರೆ ಆಗುತ್ತೆ. ಆ ಉದ್ದೇಶದಿಂದ ನೀವು ಆಯೋಗದ ಆಫೀಸಿಂದ ಫೈಲ್ಗಳು ತಂದಿದ್ದೀರಿ ಮತ್ತು ಅವಶ್ಯಕತೆ ಇಲ್ಲ ಅನ್ನಿಸಿದ್ಮೇಲೆ ರಿಟರ್ನ್ ಕೂಡ ಮಾಡಿಲ್ಲ. ಮರ್ಡರ್ ಕೇಸ್ ನೆಪದಲ್ಲಿ ಅವ್ರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಸೀಸ್ ಮಾಡ್ತಂದಿ ಅಷ್ಟೇ ಅಂತ ಹೇಳಿ. ಇಲ್ಲ, ಸುಳ್ಳು. ಆ 286 ಫೈಲ್ಗಳ ಪೈಕಿ ರಂಜನ್ ಲಾಲ್ ಮಿಶ್ರಾ ಅವರಿಗೆ ಸಂಬಂಧಪಟ್ಟ ಫೈಲ್ ಕೂಡ ಇತ್ತು. ನೋಡಿ ಪಟ್ಟಿಯಲ್ಲಿ. ಹೌದು. ಈ ರಂಜನ್ ಲಾಲ್ ಮಿಶ್ರಾ ಫೈಲ್ದ ಕಾಪಿ ಕೊಡಿ ಅಂತ ನಾನು ನಿಮ್ಮ ಆಫೀಸಿಗೆ ಬಂದು ಅಪ್ಲಿಕೇಶನ್ ತಗೊಂಡು ಕೇಳಿದೆ. ತಾವಿಲ್ಲ ರಂಜನ್ ಲಾಲ್ ಮಿಶ್ರಾ ಫೈಲಲ್ಲಿ ಬರೀ ಬ್ಲ್ಯಾಂಕ್ ಪೇಪರ್ಸ್ ಇರೋದು, ಬೇರೆ ಏನು ಪೇಪರ್ಸ್ ಇಲ್ಲ ಅಂತ ತಾವು ತೋರಿಸಿದ್ವಿ. ಬ್ಲ್ಯಾಂಕ್ ಪೇಪರ್ನ. ಹೌದು. ಬೇರೆ ಫೈಲ್ಗಳೆಲ್ಲ ಕರೆಕ್ಟ್ ಆಗಿತ್ತು, ಆದ್ರೆ ರಂಜನ್ ಲಾಲ್ ಮಿಶ್ರಾ ಫೈಲ್ ಮಾತ್ರ ತೆಗೆದು ನೋಡಿದ್ರೆ ಬರೀ ಬ್ಲ್ಯಾಂಕ್ ಪೇಪರ್ಸ್. ಅಂದ್ರೆ
ರಂಜನ್ ಲಾಲ್ ಮಿಶ್ರಾ ಅವರ ಫೈಲಲ್ಲಿ ಇದ್ದಿದ್ದ ಪೇಪರ್ಗಳನ್ನೆಲ್ಲ ತೆಗೆದು ಯಾರೋ ನಾಶ ಮಾಡಿಬಿಟ್ಟಿದ್ರು.